ಫೋರ್ಪ್ಲೇ ಆಳವಾದ ಅನ್ಯೋನ್ಯತೆ ಮತ್ತು ಆನಂದವನ್ನು ಅನ್ಲಾಕ್ ಮಾಡುವ ರಹಸ್ಯ. ಫೋರ್ಪ್ಲೇ ಅನ್ನು ಸಾಮಾನ್ಯವಾಗಿ ಕಡೆಗಣಿಸಲಾಗುತ್ತದೆ, ಆದರೆ ಇದು ಲೈಂಗಿಕ ಅನ್ಯೋನ್ಯತೆಯ ನಿರ್ಣಾಯಕ ಅಂಶವಾಗಿದೆ. ಈ ಲೇಖನದಲ್ಲಿ ನಾವು ಫೋರ್ಪ್ಲೇ ಪ್ರಾಮುಖ್ಯತೆಯನ್ನು ಅನ್ವೇಷಿಸುತ್ತೇವೆ, ಅದರ ಪ್ರಯೋಜನಗಳು, ತಂತ್ರಗಳು ಮತ್ತು ನಿಮ್ಮ ಅನ್ಯೋನ್ಯತೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಸಹಾಯ ಮಾಡುವ ಸಲಹೆಗಳನ್ನು ಚರ್ಚಿಸುತ್ತೇವೆ. ಫೋರ್ಪ್ಲೇನ ಪ್ರಯೋಜನಗಳು: 1. ಅನ್ಯೋನ್ಯತೆಯನ್ನು ಹೆಚ್ಚಿಸುತ್ತದೆ, ಭಾವನಾತ್ಮಕ ಸಂಪರ್ಕ ಮತ್ತು ದುರ್ಬಲತೆಯನ್ನು ಬೆಳೆಸುತ್ತದೆ. 2. ಆನಂದವನ್ನು ಹೆಚ್ಚಿಸುತ್ತದೆ, ಸೂಕ್ಷ್ಮತೆಯನ್ನು ಹೆಚ್ಚಿಸುತ್ತದೆ ಮತ್ತು ಸ್ಪಂದಿಸುವಿಕೆ. 3. ಸಂವಹನವನ್ನು ಸುಧಾರಿಸುತ್ತದೆ, ಮುಕ್ತ ಸಂವಾದ ಮತ್ತು ಪ್ರತಿಕ್ರಿಯೆಯನ್ನು ಪ್ರೋತ್ಸಾಹಿಸುತ್ತದೆ. 4. ಆಸೆಯನ್ನು ಹೆಚ್ಚಿಸುತ್ತದೆ, ಉತ್ಸಾಹ ಮತ್ತು ನಿರೀಕ್ಷೆಯನ್ನು ಹೊತ್ತಿಸುತ್ತದೆ. ಅಮೇಜಿಂಗ್ ಫೋರ್ಪ್ಲೇಗಾಗಿ ತಂತ್ರಗಳು: 1. ಸೆನ್ಸರಿ ಪ್ಲೇ, ಸ್ಪರ್ಶ, ರುಚಿ, ವಾಸನೆ, ಶ್ರವಣ ಮತ್ತು ದೃಷ್ಟಿಯನ್ನು ಅನ್ವೇಷಿಸಿ. 2. ಮೌಖಿಕ ಪ್ರಚೋದನೆ, ಕಿಸ್, ನೆಕ್ಕುವುದು ಮತ್ತು ಸೂಕ್ಷ್ಮ ಪ್ರದೇಶಗಳನ್ನು ಮೆಲ್ಲುವುದು. 3. ಹಸ್ತಚಾಲಿತ ಪ್ರಚೋದನೆ, ಎರೋಜೆನಸ್ ವಲಯಗಳನ್ನು ಮುದ್ದಿಸಿ, ಮಸಾಜ್ ಮಾಡಿ ಮತ್ತು ಕೀಟಲೆ ಮಾಡಿ. 4. ಪಾತ್ರಾಭಿನಯ, ಕಲ್ಪನೆಗಳು ಮತ್ತು ಆಸೆಗಳನ್ನು ಅನ್ವೇಷಿಸಿ. ಮುಂದಿನ ಹಂತಕ್ಕೆ ಫೋರ್ಪ್ಲೇ ತೆಗೆದುಕೊಳ್ಳಲು ಸಲಹೆಗಳು: 1. ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ, ಕ್ಷಣವನ್ನು ಸವಿಯಿರಿ ಮತ್ತು ಹೊರದಬ್ಬಬೇಡಿ. 2. ಮುಕ್ತವಾಗಿ ಸಂವಹನ ಮಾಡಿ, ಆಸೆಗಳನ್ನು ಮತ್ತು ಗಡಿಗಳನ್ನು ಹಂಚಿಕೊಳ್ಳಿ. 3. ಪ್ರಸ್ತುತವಾಗಿರಿ, ಅನುಭವ ಮತ್ತು ನಿಮ್ಮ ಸಂಗಾತಿಯ ಮೇಲೆ ಕೇಂದ್ರೀಕರಿಸಿ. 4. ಪ್ರಯೋಗ ಮತ್ತು ಅನ್ವೇಷಿಸಿ, ಹೊಸ ವಿಷಯಗಳನ್ನು ಪ್ರಯತ್ನಿಸಿ ಮತ್ತು ನಿಮಗಾಗಿ ಯಾವುದು ಕೆಲಸ ಮಾಡುತ್ತದೆ ಎಂಬುದನ್ನು ಕಂಡುಕೊಳ್ಳಿ. ತಪ್ಪಿಸಲು ಸಾಮಾನ್ಯ ಫೋರ್ಪ್ಲೇ ತಪ್ಪುಗಳು: 1. ರಶಿಂಗ್ ಫೋರ್ಪ್ಲೇ ಅನ್ನು ಬಿಟ್ಟುಬಿಡಬೇಡಿ ಅಥವಾ ಅದರ ಮೂಲಕ ಆತುರಪಡಬೇಡಿ. 2. ಸಂವಹನದ ಕೊರತೆ, ಒಪ್ಪಿಗೆ ಅಥವಾ ಪ್ರತಿಕ್ರಿಯೆಯನ್ನು ಕೇಳಲು ವಿಫಲವಾಗಿದೆ. 3. ಗಡಿಗಳನ್ನು ನಿರ್ಲಕ್ಷಿಸುವುದು, ಪಾಲುದಾರರ ಸೌಕರ್ಯ ಮತ್ತು ಆಸೆಗಳನ್ನು ಕಡೆಗಣಿಸುವುದು. 4. ದಿನಚರಿಗೆ ಅಂಟಿಕೊಳ್ಳುವುದು, ವಿಷಯಗಳನ್ನು ಮಿಶ್ರಣ ಮಾಡದಿರುವುದು ಅಥವಾ ಹೊಸ ತಂತ್ರಗಳನ್ನು ಪ್ರಯತ್ನಿಸುವುದು. ನಿಮ್ಮ ಸಂಗಾತಿಯೊಂದಿಗೆ ಆಳವಾದ, ಹೆಚ್ಚು ಭಾವೋದ್ರಿಕ್ತ ಸಂಪರ್ಕವನ್ನು ಅನ್ಲಾಕ್ ಮಾಡಲು ಫೋರ್ಪ್ಲೇ ಕೀಲಿಯಾಗಿದೆ. ಅದರ ಪ್ರಾಮುಖ್ಯತೆಯನ್ನು ಅರ್ಥಮಾಡಿಕೊಳ್ಳುವ ಮೂಲಕ, ತಂತ್ರಗಳನ್ನು ಅನ್ವೇಷಿಸುವ ಮೂಲಕ ಮತ್ತು ಸಾಮಾನ್ಯ ತಪ್ಪುಗಳನ್ನು ತಪ್ಪಿಸುವ ಮೂಲಕ ನಿಮ್ಮ ಅನ್ಯೋನ್ಯತೆಯನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಕಿಡಿಯನ್ನು ನೀವು ಹೊತ್ತಿಸಬಹುದು. ನೆನಪಿಡಿ, ಮುನ್ನೋಟವು ಕೇವಲ ಲೈಂಗಿಕತೆಯ ಪೂರ್ವಗಾಮಿ ಅಲ್ಲ, ಆದರೆ ಒಂದು ಕಲಾ ಪ್ರಕಾರವಾಗಿದೆ. ಅದು ಗಮನ, ಸೃಜನಶೀಲತೆ ಮತ್ತು ತಾಳ್ಮೆಗೆ ಅರ್ಹವಾಗಿದೆ. 38 ಅನ್ಯೋನ್ಯತೆ ಮತ್ತು ಸಂಪರ್ಕದ ಕುರಿತು ನಾವು ಹೆಚ್ಚಿನ ವಿಷಯಗಳನ್ನು ಅನ್ವೇಷಿಸುವಾಗ ಮುಂದಿನ ಬಾರಿ ನಮ್ಮೊಂದಿಗೆ ಸೇರಿಕೊಳ್ಳಿ.